ಬೆಳಿಗ್ಗೆ ನಮ್ಮ ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಏನ್ ರಾಯ್ರೆ ಅರ್ಜೆಂಟ್ ಆಗಿ ಓಡ್ಬೇಕಾ ಇದ್ರಿ? ಮನೆ ಕಡೆ ಏನಾದ್ರು ಪ್ರಾಬ್ಲಮ್ ಅಂತ ವಿಚಾರಿಸೋಣ ಅಂತಂದ್ರೆ ಎಲ್ಲ ಸರಿಗಿದೆ ತಾನೇ? ಅಯ್ಯೋ ಅದು ಏನ್ ಸರಿನೋ ಏನೋ ಕಣೋ. ಅಲ್ಲ ಬೆಳೆದ ಮಗಳು ರಾತ್ರಿ ಮಲಗಿದವಳು ಬೆಳಿಗ್ಗೆ ಕಾಣೆ ಆದ್ರೆ ಎಷ್ಟು ಗತಿ ಏನಾಗ್ಬಿಡ ಕಣೋ. ಹೌದಾ? ಎಲ್ಲ ಹೋಗಿರ್ಬೋದು ಅಂತೀನಿ. ಅವ್ರ ಫ್ರೆಂಡ್ಸ್ ಎಲ್ಲ ವಿಚಾರಿಸಿದ್ರ? ಅಯ್ಯೋ ಎಲ್ಲ ಅವ್ರ ಫ್ರೆಂಡ್ಸ್ ಎಲ್ರಿಗೂ ಫೋನ್ ಮಾಡಿ ಕೇಳಾಯ್ತು. ಯಾರಿಗೂ ಗೊತ್ತಿಲ್ಲಂತೆ. ಬರೋ ಹುಡುಗನೆಲ್ಲ ಬೇಡ ಅಂತ ಇದ್ರು ಅಂತ ಇವ್ರು ಯಾವಾಗಲೂ ಅವಳನ್ನ ಬೈತಾ ಇದ್ರು. ಆಗಿನ ಕಾಲದ್ದು ಭಾಗ್ಯವಂತರು ಪಿಕ್ಚರ್ ನೋಡಿಲ್ಲ ನೀನು? ಅದ್ರೊಳಗಡೆ ಅಣ್ಣವ್ರು ಬೈದ್ರು ಅಂದ್ಬಿಟ್ಟು ಮಕ್ಕಳು ಮನೆ ಬಿಟ್ಟು ಹೋಗ್ಲಿಲ್ಲ. ಆಗಿನ ಕಾಲದ ಮಕ್ಕಳೇ ಹಂಗಿದ್ದವರು. ಈಗಿನ ಕಾಲದ ಮಕ್ಕಳು ಅವರೆಲ್ಲ ಸುಮ್ಮನೆ ಬೈಗಳ ಕೇಳ್ಕೊಂಡು ಇರ್ತಾರ? ಯೋಚನೆ ಮಾಡ್ಬೇಡಿ ಸರೋಜಮ್ಮ, ಬರ್ತಾಳೆ ಬಿಡಿ. ಅಲ್ಲಿ ನೋಡಿ, ಅಲ್ಲಿ ಬಾಗಿಲು ಕಡೆ ಏನೋ ನೆರಳು ಕಂಡಾಗಿತ್ತು, ಯಾರೋ ಬರೋ ತರ ಇದೆ ನೋಡಿ. ಅಮ್ಮ ಆಶೀರ್ವಾದ ಮಾಡಿಮ್ಮ. ಇವರು ನಂಜುಂಡಿ ಅಂತ. ಇವತ್ತು ಬೆಳಗ್ಗೆ ನಾವಿಬ್ರು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡ್ವಿ. ನಿಮಗೆಲ್ಲ ಹೇಳಿದ್ರೆ ನೀವು ಒಪ್ಪಲ್ಲ ಅಂತ ಈ ರೀತಿ ಮಾಡ್ಬೇಕಾಯ್ತಮ್ಮ. ದಯವಿಟ್ಟು ಕ್ಷಮಿಸ್ಬಿಡಿ. ಆದ್ರೆ ನಾನು ನೀವು ರಾಜ್ಕುಮಾರ್ ಮಾಧವಿ ಹಾಲಿ ಜೈಲಿನಲ್ಲಿ ಇರ್ತಾರಲ್ಲ, ಆ ಥರ ಅನ್ಯೋನ್ಯವಾಗಿ ಸುಖವಾಗಿರ್ತೀರಮ್ಮ. ಏನೇ ಇದು ಅಪ್ಪ ಆಶೀರ್ವಾದ ಮಾಡಿ. ಕೇಳದೆ ಮದುವೆ ಮಾಡ್ಕೊಂಡ್ ಬಂದಿದ್ದಲ್ದೆ ಆಶೀರ್ವಾದ ಅಂತ ಕೇಳೋದಕ್ಕೆ ಸ್ವಲ್ಪ ಕೇಳಿ. ಏನ್ ಕೇಳೋದು? ಕೇಳದೆ ನಿನಗೆ ಆರ್ತಿ ಹೆಸರಿ ಬೇಡ ಅಂತ ನೋಡಿ ಎಂತ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ನೀವ್ ಹೇಳ್ದಂಗೆ ಮಂಜುಳನೋ ಕಲ್ಪನಾನೋ ಅಂತ ಇಟ್ಟಿದ್ರೆ ಅವಳು ಬೆಂಕಿ ಹಚ್ಕೊಂಡು ನೇಣ್ ಹಾಕೊಂಡು ಇಂತ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಅಯ್ಯೋ, ನೀವಿಬ್ರು ಸ್ವಲ್ಪ ಕೋಪಿಸ್ಕೊಳ್ಳೋದು ನಿಲ್ಸ್ತೀರಾ? ಅದೇ ಹಾಳಿ ಕೋಪದಲ್ಲಿ ಮೂಗ್ ಕುಯ್ಕೊಂಡ್ರೆ ಮಬ್ಬರತ್ತೀಯ. ಎಲ್ಲ ಹೇಳೋದಾದ್ರು ಹೇಗಪ್ಪ, ನನ್ಗೆ ಗೊತ್ತಾಗ್ತಾ ಇಲ್ಲ. ಸರಿ, ಬಂದ್ಬಿಟ್ಟಿದ್ದಾರೆ. ಸರೋಜಮ್ಮ, ಅದೇ ಕಣ್ಣು ರಾಜ್ಕುಮಾರ್ ಅವ್ರ ಹೆಂಡತಿಗೆ ಕಪಾಳ ಕರ್ಕೊಡಲ್ವ? ಏನಾಗುತ್ತೆ? ದಪ್ಪ ಅಂತ ಅಲ್ಲೇ ಬಿದ್ದು ಪಟಕ ಹೋಗ್ತಾಳಲ್ವ? ನೀವಿಬ್ರು ಕೋಪ ಮಾಡ್ಕೊಂಡು ಏನಾದ್ರು ಆದೀತು ಮುಂದೆ ಏನ್ ಮಾಡ್ಬೇಕು ಅಂತ ಸ್ವಲ್ಪ ವಿಚಾರಿಸಿ. ಹೌದು ಅಂದ್ರೆ ಏನಾಯ್ತು ಏನು ಎತ್ತ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ವಿಚಾರಿಸೋಣ. ಯಜಮಾನ ಪಿಕ್ಚರ್ ಇಂಟ್ರೋಲ್ ಮುಂಚೆ ಇದ್ದಂಗಿತ್ತು ನಮ್ಮ ಮನೆ. ಯಾಕೆ ಕೆಟ್ಕೊಂಡಿತ್ತು ಏನ್ ಕತೆನೋ. ಈಗ ನೋಡಿ ಒಳ್ಳೆ ಬಂಗಾರ ಮನುಷ್ಯ ಕ್ಲೈಮ್ಯಾಕ್ಸ್ ಸೀನ್ ತರ ಆಗೋಗಿದೆ. ಏನಪ್ಪ ಇದು ಬೆಳಗ್ಗೆ ನಮ್ಮ ಮನೆಯಲ್ಲಿ ಕಲಾಟೆ. ಬಂದ್ಯ ಇಷ್ಟೊಂದು ರಾತ್ರಿ ನಡೀತಿದ್ರು ಹೆಂಗೋ ಮಲ್ಕೊಳಕ್ ಸಾಧ್ಯ ಆಗಲ್ಲಪ್ಪ. ನಾನ್ ಯಾವ್ದೋ ಕನ್ಸಲ್ಲಿ ಒಳ್ಳೆ ಜಗ್ಗೆ ಸಿನಿಮಾ ನೋಡ್ತಾ ಇದ್ದೆ, ಅದೇನೋ ಗಲಾಟೆ. ಇದು ನೋಡಿದ್ರೆ ಹೇಗೋ ಹೆಚ್ಚಾಗಿ ನಮ್ಮನೇಲಿ ಗೊತ್ತಾಗಿ ಓಡ್ ಬಂದೆ. ಏನಿದು? ಏನ್ ನಮ್ಮನೇಲಿ ಹಗರಣ? ಏನ್ ಹಗರಣ? ರಾತ್ರಿ ಮಲಗಿದವಳು ಬೆಳಗ್ಗೆ ಎದ್ದು ಓಡೋಗಿ ಯಾವನ್ನ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಚಂಡಾಳಿ. ಅದೇ ಹೇಗೆ ಆ ರೀತಿ ಅಕ್ಕಪಕ್ಕದಲ್ಲಿ ಏನ್ ನಡೀತಿದೆ ಅನ್ನೋ ಒಂದು ಪರಿಗಣನೆ ನಿದ್ದೆ ಮಾಡ್ತಿದ್ರೆ ಹೆಂಗೂ ಗೊತ್ತಾಗತ್ತೆ. ಒಳ್ಳೆ ಸರಿಗಿದೆ ನಿನ್ ತಲೆ. ಸ್ವಲ್ಪ ಶಾಂತಿ ಇರ್ಲಿ. ಶ್ರೀ ಶಾಂತಿನ ಡಿಸ್ಕೋ ಶಾಂತಿನ? ಅಯ್ಯೋ, ಈ ಮನೆಯವ್ರಿಗೆ ಸಿನಿಮಾ ಅದು ನಟಿಯರ ಬಗ್ಗೆ ಮಾತಾಡೋದು ಬಿಟ್ರೆ ಬೇರೆ ಏನು ತೋಚೋದೇ ಇಲ್ವಾ? ಏನು ಕರ್ಮ. ಅಲ್ಲಮ್ಮ, ಈ ರೀತಿ ಕೇಳದೆ ಹೋಗಿ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟು ಇವನೇ ನನ್ನ ಗಂಡ ಅಂದ್ರೆ ಹೇಗಮ್ಮ ನಾವು ಸಹಿಸ್ಕೊಳ್ಳೋದು? ಅಲ್ಲಮ್ಮ, ಈ ರೀತಿ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ರೆ ಶಂಕರ್ ನಾಗ್ ಪಿಕ್ಚರ್ ಹೇಳ್ತಾರ ಸೂಪರ್ ಹಿಟ್ ಆಗತ್ತೆ ಅಂತ ಅನ್ಕೊಂಡಿದ್ದೀನಮ್ಮ. ಇಲ್ಲಮ್ಮ, ಇಲ್ಲ. ಈ ಗಣೇಶ್ ಪಿಕ್ಚರ್ ಹೇಳ್ತಾರ ಮೊದಲು ಎಲ್ಲಾನು ಚೆನ್ನಾಗೇ ಇರುತ್ತೆ, ನಂತರ ಎಲ್ಲ ತೋಪೆ. ಈ ರೀತಿ ಮದುವೆ ಮಾಡ್ಕೊಂಡ್ ಬರೋಂತ ಅವಸರ ಏನಿತ್ತಮ್ಮ ನಿನಗೆ? ಅಪ್ಪ ಹಾಗಲ್ಲಪ್ಪ, ಅದು ನಾನು ನಿಮ್ಗೆಲ್ಲ ಹೇಳಿದ್ರೆ ನೀವೆಲ್ಲ ಒಪ್ಕೊಳ್ಳಲ್ಲ ಅಂತ ಈ ರೀತಿ ಮಾಡ್ಬೇಕಾಯ್ತು. ಆಮೇಲೆ ಆರ್ತಿ ಆ ನಾಗರಹಾವು ಚಿತ್ರದಲ್ಲಿ ಯಾರ್ಯಾರಿಗೋ ಮದುವೆ ಮಾಡಿ ಬಾಳೆಲ್ಲ ಹಾಳಾಗೋಗಲ್ವಾ? ನನ್ ಬಾಳು ಹಂಗೆ ಹಾಳಾಗುತ್ತೆ ಅಂತ ಈ ರೀತಿ ಮಾಡ್ಬೇಕಾಯ್ತಪ್ಪ. ಕ್ಷಮಿಸ್ಬಿಡಿಪ್ಪ. ರಾಯ್ರೆ, ಬನ್ನಿ ಸ್ವಲ್ಪ. ಏನಪ್ಪಾಂಡು ರಾಯ್ರೆ, ಹುಡುಗಿ ಏನೋ ತಪ್ಪು ಮಾಡ್ಬಿಟ್ಲು. ಹುಡುಗ ನೋಡಕ್ ಒಳ್ಳೆ ಚೆನ್ನಾಗೇ ಇದ್ದಾನೆ. ಸ್ವಲ್ಪ ವಿಚಾರಿಸಿ ಗುಲಾಬತ್ರ ಏನು ಅಂತ ನೋಡೋಣ. ಅಲ್ವೋ ಪಾಂಡು, ನೀನು ಆ ನಾಗರಾವು ಪಿಕ್ಚರ್ ನಲ್ಲಿ ಸಾಮಯ್ಯ ಮೇಷ್ಟ್ರು ರಾಮಾಚಾರಿಗೆ ಸಪೋರ್ಟ್ ಮಾಡೋ ಹಂಗೆ ನೀನು ಅವರಿಗೆ ಸಪೋರ್ಟ್ ಮಾಡಿದ್ರೆ ನಾನು ಏನೋ ಹೇಳೋದು. ಹುಡುಗ
ಮಾಡ್ಕೊಂಡ್ ಬಂದ್ಬಿಡೋದು ಸಭ್ಯ ಲಕ್ಷಣ ಅನ್ಸ್ಕೊಂಡಿದ್ಯೇನಯ್ಯ? ಅಲ್ಲ ಇರ್ಲಿ, ನಮ್ಮನೆ ಚಿನ್ನಾನೇ ಕಲಬೆರಕೆ ಆಗಿರ್ಬೇಕಾದ್ರೆ ಅಕ್ಸಾಲಿಗೆ ಏನ್ ಹೇಳ್ಬೇಕು ಅನ್ಕೊಂಡು ಸುಮ್ಮನೆ ಇದ್ದೀನಿ. ಅವೆಲ್ಲ ಇರ್ಲಿ, ಏನ್ ಮಾಡ್ಕೊಂಡಿದೀಯಾ? ಏನ್ ಹೆಸರು? ಯಾರ ಅಪ್ಪ ಅಮ್ಮ ಎಲ್ಲ ಒಂದ್ ಸ್ವಲ್ಪ ಒದರು. ನಮಸ್ಕಾರ ಸರ್, ನನ್ನ ಹೆಸರು ನಂಜುಂಡಿ ಅಂತ. ವೃತ್ತಿನಲ್ಲಿ ಡಾಕ್ಟರ್. ಅದು ನಿಮ್ ಮಗಳು ಅವಳ ಗೆಳತಿನ ಭೇಟಿ ಮಾಡಕ್ಕೆ ನನ್ನ ಆಸ್ಪತ್ರೆಗೆ ಬಂದಿದ್ಲು. ಆಗ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ಅಲ್ಲಿ ಆರತಿ ಬಂದು ಸರ್. ನನ್ನ ಮನಸ್ಸು ಬೆಂಕಿಯ ಬಲೆನಲ್ಲಿ ಬಿದ್ದ ಕರ್ಪೂರದ ಗೊಂಬೆ ಹಾಗೆ ಕರಗಿ ಹೋಯ್ತು ಸರ್. ಆಮೇಲೆ ಇನ್ನೇನು, ಬಾನಲ್ಲು ಅವಳೆ ಭುವಿಯಲ್ಲು ಅವಳೆ ಆಡಿಸ್ಕೊಂಡಾಗ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಅಂತ ಧೈರ್ಯ ಮಾಡಿ ಹೇಳ್ಬಿಟ್ಟೆ ಸರ್. ಅಂತೂ ನಂಜುಂಡಿ ಕಲ್ಯಾಣ ಆಗಿ ಈ ಮದುವೆ ಬಂಧನ ಸಿಕ್ಕಿ ಈಗ ಜನುಮದ ಜೋಡಿ ಆಗಿದೆ. ಒಲವೇ ಜೀವನ ಸಾಕ್ಷಾತ್ಕಾರ ಅಂತ ನಂಬಿ ನಿಮ್ಮ ಆಶೀರ್ವಾದ ಪಡೆದು ಸುಖ ಸಂಸಾರಕ್ಕೆ 12 ಸೂತ್ರಗಳನ್ನ ಕಂಡಿಡಿಯಕ್ಕೆ ಬರ್ತಿದ್ವಿ. ಬನ್ನಿ ಹೀಗೆ. ಏನ್ ಕಾಯ್ದೆ ಹುಡುಗ ಡಾಕ್ಟರ್ ಅಂತೆ, ಸಾಲದಕ್ಕೆ ನಿಮ್ಮನೆ ಹೋಗ್ತಾರನೇ ಎಲ್ಲ ಮಾತಾಡ್ತಾನೆ. ನೀವೇ ಹುಡ್ಕೊಂಡು ಹೋಗಿದ್ರು ಈ ತರ ಒಂದು ವರ ಸಿಗ್ತಾ ಇರಲಿಲ್ಲ. ಏನು ಯೋಚನೆ ಮಾಡ್ಬಿಡಿ, ಹೂ ಅಂದ್ಬಿಡಿ, ಹೋಗಿ ಹೋಗಿ. ನೋಡು, ಒಳ್ಳೆ ಜೋಡಿ ಸಿಕ್ಕಿದ್ದಾರೆ ಅವರು. ಒಳ್ಳೆ ನೋಡ್ ಸುಹಾಸಿನಿ ಡಾಕ್ಟರ್ ಮಾಡಿ ಜೋಡಿ ಸಿಕ್ಕಿದ್ದಾರೆ. ಮಾಡಿಟ್ಟಾಗಿರೋ ಜೋಡಿ ಬಿಡಪ್ಪ ನೀನು. ನೋಡಿದ ಹೌದು ಅಂದ್ರೆ ನಮ್ಮ ಆರ್ತಿ ಒಳ್ಳೆ ಹುಡುಗನೇ ತಿಳ್ಕೊಂಡಿದ್ದಾಳ. ಇನ್ ಯಾಕೆ ಯೋಚನೆ ಮಾಡ್ಬೇಕು ಅಂತೀನಿ. ಒಪ್ಕೊಳ್ಳಿ ಮಾ, ನೀವ್ ನೋಡ್ತಿದ್ರೆ ಬಂಡ್ರಿ ಬಾಯಿ ಅಶ್ವಥ್ ದೊಡ್ಡದಾಗೆ ಅನ್ಸುತ್ತೆ. ಒಪ್ಕೊಳ್ಳಿ ಸರು, ನೀನೇನೇ ಹೇಳ, ನನಗೆ ಈ ಮದುವೆ ಒಂಚೂರು ಇಷ್ಟ ಆಗ್ಲಿಲ್ಲ ಕಣೆ. ಅಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ, ಒಂದು ಮದುವೆ ಅಂದ ಮೇಲೆ ಅಕ್ಕ ಪಕ್ಕದವ್ರನ್ನ ಊರವ್ರನ್ನ ಎಲ್ಲಾರು ಕರೆದು ಧಾಮ್ ಧೂಮ್ ಆಗಿ ನಂಜುಂಡಿ ಕಲ್ಯಾಣ ತರ ಮಾಡ್ಬೇಕು ನಾವು. ಏನ್ ಹೇಳ್ಸಪ್ಪಾಂಡು? ಹಾಗೆ ಆಗ್ಲಿ ಅಂತೀನಿ. ಶುಭಸ್ಯ ಶೀಘ್ರ. ಅದೆಲ್ಲ ಇರ್ಲಿ, ಬೆಳಗ್ಗೆ ಅಂತ ಈ ರಾತಾಂತದಲ್ಲಿ ಒಂದು ಲೋಟ ಕಾಫಿನೂ ಕುಡಿಲಿಲ್ಲ. ಕೆಲವರು ಹೊಟ್ಟೆಗೆ ಕೂಡ ಹೊಟ್ಟೆ ಹಸಿದಿದೆ. ಸರಿ ನಡಿ. ಏನಯ್ಯ ನಂಜುಂಡಿ, ನಾನ್ ಹೇಳ್ಕೊಂಡ ಹಾಗೆ ಉಪಾಯ ಯಶಸ್ವಿ ಆಯ್ತು ತಾನೆ? ನೀನೇನೋ ಹೇಳ್ತಾ ಇದ್ದೆ. ಪರವಾಗಿಲ್ಲ ಕಣಯ್ಯ, ಚೆನ್ನಾಗೇ ನಾಟಕ ಮಾಡಿದೆ. ಹೌದು ಸರ್, ಇವರು ಡಾಕ್ಟರ್ ಆಗಿದ್ದಕ್ಕಲ್ಲದೆ ಹೋದ್ರು ಸಿನಿಮಾ ಸಂಭಾಷಣೆಯಲ್ಲಿ ಮಾತಾಡಿ ಅಪ್ಪ ಅಮ್ಮನ ಮನಸ್ಸು ಗೆದ್ಬಿಟ್ಟು ನಿಮ್ಮ ಉಪಾಯಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಪರವಾಗಿಲ್ಲ ಬಿಡಮ್ಮ, ಪಕ್ಕದ ಮನೆಯವನಾಗಿದ್ದು ಇಷ್ಟು ಕೂಡ ಮಾಡ್ಲಿಲ್ಲ ಆದ್ರೆ ಹೇಗೆ? ನೀವಿಬ್ರು ಅದ್ಯಾವ್ದು ಪಿಕ್ಚರ್ ಮಕ್ಕಳ ಸೈನ್ಯದಲ್ಲಿ ವಿಷ್ಣುವರ್ಧನ್ ಸುಮಿತ್ರಾ ತರ ಸುಖವಾಗಿರಿ. ಎಲ್ಲ ಮುಗ್ದೋಗಿದೆ.